ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂಥ ರನ್ಯಾರಾವ್ ವಿಚಾರಣೆ ವೇಳೆ ಅನೇಕ ವಿಷಯಗಳನ್ನು ಬಾಯ್ಬಿಟ್ಟಿದ್ದಾರೆ. ಈ ಕೇಸ್ ದಿನದಿಂದ ದಿನಕ್ಕೆ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ. ಇದೀಗ DRI ಅಧಿಕಾರಿಗಳು ಕಳ್ಳ ಸಾಗಣೆ ಕೇಸ್ನಲ್ಲಿ ಮತ್ತೊಬ್ಬನನ್ನ ಬಂಧಿಸಿದ್ದಾರೆ. ತರುಣ್ ರಾಜ್ ಬಂಧಿತ ಆರೋಪಿಯಾಗಿದ್ದಾರೆ. ಯಾರು ಈ ತರುಣ್ ರಾಜ್? ಆತನಿಗೂ ರನ್ಯಾಗೂ ಇರುವಂಥ ಸಂಬಂಧ ಏನು? ರನ್ಯಾ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಯಾವ ರೀತಿಯಾಗಿ ಬಂಧನಕ್ಕೊಳಗಾದ್ರು, ಯಾವ ರೀತಿಯಾಗಿ ಅವರನ್ನ ಹಿಡಿಯಲಾಯಿತು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ತರುಣ್ ರಾಜ್ ಎಂಬಾತನನ್ನ DRI ಅಧಿಕಾರಿಗಳು ಇದಕ್ಕೆ ಈಗ ವಶಕ್ಕೆ ಪಡೆದಿದ್ದಾರೆ. ರನ್ಯಾರಾವ್ ಅವರ ಕಾಲ್ ಲಿಸ್ಟ್ ತೆಗೆದು ಕೂಡ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು. ತರುಣ್ ರಾಜ್ ಎಂಬಾತ ನಟಿ ರನ್ಯಾರಾವ್ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದ ಅನ್ನುವಂಥ ಮಾಹಿತಿ ಸಿಕ್ಕಿಬಿದ್ದಿದೆ. ರನ್ಯಾರಾವ್ ಜೊತೆ ದುಬೈ ಪ್ರವಾಸಕ್ಕೆ ಅಂತ ತರುಣ್ ರಾಜ್ ಕೂಡ ಹೋಗಿದ್ದು ಈಗ ಗೊತ್ತಾಗ್ತಾ ಇದೆ. ವಿಚಾರಣೆ ವೇಳೆ ತರುಣ್ ರಾಜ್ ಪ್ರಖ್ಯಾತ ಹೋಟೆಲ್ನ ನಿರ್ದೇಶಕರೊಬ್ಬರ ಮಗನಾಗಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗಿದೆ. DRI ಅಧಿಕಾರಿಗಳಿಂದ ಬೆಳಿಗ್ಗೆ ತರುಣ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಿನ್ನೆ ನಡೆಸಿದ್ರು. ಸೊ ಈಗ ತರುಣ್ ರಾಜ್ ಅನ್ನುವರನ್ನ ಬಂಧಿಸಲಾಗಿದೆ. ಸ್ನೇಹಿತರೆ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಬ್ಬರನ್ನ DRI ಅಧಿಕಾರಿಗಳು ಬಂಧಿಸಿದ್ದಾರೆ. ಈ ಕೇಸ್ನಲ್ಲಿ ಇನ್ನೂ ಹಲವು ಕಾಣದ ಕೈಗಳು ಕೆಲಸ ಮಾಡ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಿಚಾರಣೆ ವೇಳೆ ನಟಿ ರನ್ಯಾರಾವ್ ಅವರು ರಾಜಕಾರಣಿಗಳ ಜೊತೆ ಕೂಡ ನಂಟನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ತನಿಖೆ ವೇಳೆ ಹೊರಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಇಬ್ಬರು ಸಚಿವರ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ರಾಜಕಾರಣಿಗಾಗಿಯೇ ನಟಿ ಚಿನ್ನವನ್ನ ಖರೀದಿಸಿ ತಂದಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಟಿ ರನ್ಯಾರಾವ್ ಅವರ ಚಿನ್ನ ಕಳ್ಳ ಸಾಗಣೆ ಪ್ರಕರಣ ದೇಶದ ಇತಿಹಾಸದಲ್ಲೇ ದೊಡ್ಡ ಆರೋಪ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣ ಬೆಂಗಳೂರನ್ನ ಕೇಂದ್ರೀಕರಿಸಿ ರಾಜ್ಯ ಸರ್ಕಾರದ ಪ್ರಭಾವಿಗಳ ಸುತ್ತ ಅನುಮಾನದ ಹುತ್ತ ಬೆಳೆದು ಇದೀಗ ಸಚಿವರಿಬ್ಬರ ಕೈವಾಡ ಇರೋ ಬಗ್ಗೆ ವರದಿ ಕೂಡ ಆಗಿರುವಂಥದ್ದು ಒಂದು ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನೀವು ಕೇಳಬಹುದು, ಯಾವ ರೀತಿಯಾಗಿ ರನ್ಯಾರಾವ್ ಅಕ್ರಮ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ರು, ಇದಕ್ಕೆ ಪ್ಲಾನ್ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದು, ಅದರ ಬಗ್ಗೆ ಕೂಡ ಹೇಳ್ತೀವಿ ಸ್ನೇಹಿತರೆ. ಈಕೆ ವಿಶೇಷವಾಗಿ ಮಾರ್ಪಾಡಿಸಿದಂತ ಅಂದ್ರೆ ರೆಡಿ ಮಾಡಿಸಿದಂತಹ ಬಾಡಿ ಜಾಕೆಟ್ ಒಳಗೆ ಬಚ್ಚಿಟ್ಟಿದ್ದಂತಹ 12.56 ಕೋಟಿ ರೂಪಾಯಿ ಮೌಲ್ಯದ 14.8 kg ವಿದೇಶಿ ಮೂಲದ ಚಿನ್ನವನ್ನ ಈಕೆಯಿಂದ ಇದೀಗ ವಶಪಡಿಸಿಕೊಂಡಿದ್ದಾರೆ. ಅಂದ್ರೆ ಚಿನ್ನ ಸಾಗಾಟಕ್ಕಾಗಿ ಈಕೆ ವಿಶೇಷ ಜಾಕೆಟ್ ಅನ್ನ ವೇರ್ ಮಾಡ್ತಾ ಇದ್ರು. ಈಕೆಯ ಬಂಧನ ಸಾಕಷ್ಟು ಆಘಾತವನ್ನ ಕೂಡ ಉಂಟು ಮಾಡಿತ್ತು. ಯಾಕಂತಂದ್ರೆ ಒಂದು, ಈಕೆ ನಟಿ ಅನ್ನೋದು, ಮತ್ತೊಂದು ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ಅವರ ಮಲಮಗಳು ಅನ್ನೋದು ಕೂಡ ಇದಕ್ಕಿರುವಂತಹ ಮತ್ತೊಂದು ಮೇಜರ್ ರೀಸನ್. ಕಳೆದ ವರ್ಷ ಈಕೆ 30 ಬಾರಿ ದುಬೈಗೆ ಪ್ರಯಾಣಿಸಿದ್ದಾರೆ. ಅಂದರೆ 30 ಬಾರಿ ಕೂಡ ಚಿನ್ನವನ್ನು ಅಕ್ರಮವಾಗಿ ತಂದಿದ್ದಾರ ಅನ್ನೋದು ಕೂಡ ತನಿಖೆಯಿಂದ ತಿಳಿದು ಬರಬೇಕಷ್ಟೇ. ಈಕೆ ದೀರ್ಘಕಾಲದಿಂದ ಚಿನ್ನದ ಅಕ್ರಮ ಕಳ್ಳ ಸಾಗಾಣಿಕೆ ಮಾಡ್ತಿರಬಹುದು ಅನ್ನುವಂಥದ್ದು ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಪ್ರತಿ ಬಾರಿ ಹಲವು ಕಿಲೋಗ್ರಾಂನಷ್ಟು ಚಿನ್ನವನ್ನು ಈಕೆ ತರ್ತಿದ್ರು ಅಂತ ಒಂದು ಅನುಮಾನ ಕೂಡ ಇದೆ. ಒಂದು ಬಾರಿ ಹೀಗೆ ಪ್ರಯಾಣಿಸಿ ಬಂದಾಗ ಸುಮಾರು 12.13 ಲಕ್ಷ ರೂಪಾಯಿ ಇನಾಮು ಈಕೆಗೆ ದೊರಕಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಈಕೆ ಏನ್ ಚಿನ್ನವನ್ನ ತರ್ತಾ ಇದ್ರು ಅದಕ್ಕೆ ರಿಟರ್ನ್ ಆಗಿ ಇಷ್ಟು ಅಮೌಂಟ್ ಅನ್ನ ಕೊಡ್ತಾ ಇದ್ರು. ಅದೇ 12 ರಿಂದ 13 ಲಕ್ಷ ರೂಪಾಯಿ ಒಂದು ಬಾರಿಗೆ ಸಿಕ್ಕಿದೆ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಬೃಹತ್ ಅಕ್ರಮ ಚಿನ್ನ ಸಾಗಾಟ ದಂಧೆ ನಡೀತಾ ಇರಬಹುದು. ಈಕೆ ಈ ಒಂದು ರಾಕೆಟ್ನ ಭಾಗವಾಗಿರ್ಬೋದು. ಅಂದ್ರೆ ಸೆಲೆಬ್ರಿಟಿಗಳನ್ನ ಬಳಸ್ಕೊಂಡು ಈ ರೀತಿ ಅಕ್ರಮವಾಗಿ ವಿದೇಶಗಳಿಂದ ಚಿನ್ನವನ್ನ ತರಲಾಗ್ತಿದೆ ಅನ್ನುವಂಥ ಒಂದು ಸಂಶಯ ಕೂಡ ಇದೆ. ಚಿನ್ನದ ಕಳ್ಳ ಸಾಗಾಣಿಕೆಗಾಗಿ ವಿಶೇಷವಾಗಿ ವಿನ್ಯಾಸ ಮಾಡಿರುವಂತಹ ಜಾಕೆಟ್ ಹಾಗೆ ಸೊಂಟದ ಬೆಲ್ಟ್ ಅನ್ನ ಈಕೆ ವೇರ್ ಮಾಡ್ತಾ ಇದ್ರು. ಅಂದ್ರೆ ಸ್ಕ್ಯಾನಿಂಗ್ ಸಮಯದಲ್ಲಿ ಹೊರಬರೋದಕ್ಕೆ ಈಕೆಗೆ ಇಷ್ಟು ಸಮಯ. ಹಾಗಾದ್ರೆ ಪೊಲೀಸರ ಒಂದು ನೆರವು ಕೂಡ ಪಕ್ಕಾ ಸಿಕ್ಕಿರುತ್ತೆ. ಹಾಗಾದ್ರೆ ಆ ಪೊಲೀಸ್ ಯಾರು? ಇಷ್ಟು ದಿನಗಳಿಂದ ಯಾಕೆ ಈಕೆ ಸಿಕ್ಕಿ ಬಿದ್ದಿಲ್ಲ ಅನ್ನುವಂಥದ್ದು ಕೂಡ ಇರುವಂತಹ ಪ್ರಶ್ನೆ. ಕಸ್ಟಮ್ಸ್ ವಿಭಾಗದ ಗುಪ್ತಚರ ನಿರ್ದೇಶನಾಲಯಕ್ಕೆ ರನ್ಯಾರಾವ್ ಚಲನವಲನಗಳ ಕುರಿತು ಸಂಶಯ ಬಂದಿತ್ತಂತೆ. ಅಂದ್ರೆ ರನ್ಯಾರಾವ್ ಬಂಧನ ಹೇಗಾಯ್ತು ಅಂತ ಹೇಳ್ತೀವಿ.
ಸಾಕಷ್ಟು ಸಮಯದಿಂದ ಈ ಕುರಿತು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು ಕಸ್ಟಮ್ಸ್ ವಿಭಾಗದ ಗುಪ್ತಚರ ಇಲಾಖೆಯವರು. ಸೊ 15 ದಿನಗಳಲ್ಲಿ ಈಕೆ 4 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಇಲ್ಲೇ ಅನುಮಾನ ಶುರುವಾಗಿರುವಂಥದ್ದು. ಗುಪ್ತಚರ ವಿಭಾಗ ಈಕೆಯ ವಲನಗಳ ಮೇಲೆ ನಿಗಾ ಇಟ್ಟಿತ್ತು. ಈಕೆಯನ್ನ ವಶಕ್ಕೆ ಪಡೆಯೋದಕ್ಕೆ ಅಧಿಕಾರಿಗಳು ಬಲೆಯನ್ನ ಬೀಸ್ತಾರೆ. ಒಂದು ದಿನ ಅದೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರೆಡ್ ಹ್ಯಾಂಡ್ ಆಗಿ ಈಕೆಯನ್ನ ವಶಪಡಿಸ್ಕೊಳ್ತಾರೆ. ಈಗ ಒಂದಾದ್ಮೇಲೆ ಒಂದು ವಿಚಾರಗಳು ಬಯಲಾಗ್ತಾ ಇದೆ. ಸೊ ರಾಜಕಾರಣಿಗಳ ಕೈವಾಡ, ಪೊಲೀಸರ ಕೈವಾಡ, ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ? ಎಲ್ರಿಗೂ ಕೂಡ ದುಡ್ಡು ಚಿನ್ನ ಸಿಗ್ತಾ ಇದೆಯಾ? ಯಾಕಂತಂದ್ರೆ ಈಸಿಯಾಗಿ ಚಿನ್ನವನ್ನ ಸಾಗಾಟ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ದುಬೈಗೆ ಇಷ್ಟು ಬಾರಿ ಹೋಗಿ ಬಂದಿದ್ದಾರೆ ಅಂತಂದ್ರೆ ಹಾಗಾದ್ರೆ ಎಷ್ಟು ಕೆಜಿ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡಿರಬಹುದು ಅನ್ನುವಂಥದ್ದು ಕೂಡ ಈಗ ಅನುಮಾನ ವ್ಯಕ್ತ ಆಗ್ತಾ ಇದೆ. ಸೊ ಸ್ನೇಹಿತರೆ, ಮಾಣಿಕ್ಯ ಸಿನಿಮಾದಲ್ಲಿ ಅಥವಾ ಪಟಾಕಿ ಸಿನಿಮಾದಲ್ಲಿ ಈಕೆ ಒಂದು ರಂಗನ್ನ ಹಚ್ಚಿದ್ರು. ಎಲ್ರಿಗೂ ಕೂಡ ಈಕೆ ಇಷ್ಟ ಆಗಿತ್ತು. ಆದರೆ ಈ ರೀತಿಯಾಗಿ ವಿಚಾರದಲ್ಲಿ ತನ್ನನ್ನು ನಾನು ತೊಡಗಿಸ್ಕೊಳ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಯಾಕಂತಂದರೆ ಕನ್ನಡದ ಮಾಣಿಕ್ಯ ಹಾಗೆ ಪಟಾಕಿ ಸಿನಿಮಾಗಳಲ್ಲಿ ನಟಿಸಿದಂತಹ ನಟಿ ರನ್ಯಾ ರಾವ್ ಈಗ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ತನಿಖಾಧಿಕಾರಿಗಳ ವಶದಲ್ಲಿದ್ದಾರೆ. ಇದೊಂದು ರೀತಿಯಾಗಿ ಶಾಕ್ ಅಂತಾನೆ ಹೇಳ್ಬೋದು. ಇನ್ನಷ್ಟು ಬಗೆದಷ್ಟು ರೋಚಕ ವಿಚಾರಗಳು ಇನ್ನು ಮುಂದೆ ಹೊರಗೆ ಬರಬೇಕಾಗಿದೆ. ಸೊ ಸ್ನೇಹಿತರೆ, ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ರಾಜಕಾರಣಿಗಳ ಕೈವಾಡ ಇರಬಹುದಾ, ಪೊಲೀಸರ ಕೈವಾಡ ಇರಬಹುದಾ, ಇದರ ಹಿಂದೆ ಇರುವಂತಹ ಒಂದು ಆ ಕೈ ಯಾವುದು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.